ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಹಳ್ಳಿ, ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಬಹುಶಃ ಯಾರೇ ಒಂದಿಷ್ಟು ಮನೆ ಹತ್ರ ಬರಲಿ, ಯಾರೋ ಒಂದಿಷ್ಟು ಬಡವರು ಬರಲಿ, ಯಾರೋ ಒಂದಿಷ್ಟು ಮದುವೆಗೆ ಸಹಾಯಕ್ಕೆ ಬರಲಿ, ಅಥವಾ ಎಲ್ಲೇ ಒಂದಿಷ್ಟು ಅಪಘಾತ ಆಗಲಿ, ಯಾವುದೋ ಇಷ್ಟು ತೊಂದರೆಗೊಳಗಾದಂಥ ಜನಗಳು ಬರಲಿ, ಅಥವಾ ಇವತ್ತು ಎಲ್ಲೇ ಒಂದು ಭಾಗದಲ್ಲಿ ಕಲಾವಿದರಿಗೆ ಇವತ್ತು ಬಯಲಾಟ ಇರ್ಬೋದು, ಸಾಮಾಜಿಕ ನಾಟಕಗಳು ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಶಾಲೆ ವಿಚಾರದಲ್ಲಿ ಇವತ್ತು ಕಾಂಪೌಂಡ್ ವಿಚಾರದಲ್ಲಿ ಇರ್ಬೋದು, ಮಕ್ಕಳಿಗೆ ಪುಸ್ತಕ ಪೆನ್ನು ಚಪ್ಪಲಿ ಕೊಡಿಸೋದು ಇರ್ಬೋದು, ಯಾವುದೇ ಒಂದಿಷ್ಟು A to Z ಅನ್ನೋ ಹಾಗೆ ಯಾವುದೇ ಒಂದು ಸಮಸ್ಯೆ ಹತ್ರ ಹೊತ್ಕೊಂಡು ಇವತ್ತು ಈ ವ್ಯಕ್ತಿ ಮನೆ ಹತ್ರ ಬಂದರೆ ಕೈಲಾದಷ್ಟು ಸಹಾಯ ಸಹಕಾರ ಕೊಟ್ಟು ಅವರಿಗೆ ಸಮಾಧಾನ ಪಡ್ತಕ್ಕಂಥ ಒಂದು ಸಮಾಜ ಸೇವಕ. ಸೇವೆಯಲ್ಲಿ ಮಾಡ್ತಕ್ಕಂಥ ಒಡ್ಡು ಗ್ರಾಮದ ನಿವಾಸಿ ಕಾಂಗ್ರೆಸ್ ಮುಖಂಡರು ಅಂಜಿನಪ್ಪ ಅವರ ತಂದೆ. ಬಹುಶಃ ಇವತ್ತು ತಂದೆಯ ಹಾದಿಯಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಹಾದಿ ತಪ್ಪದೇನೆ ಇವತ್ತು ಒಡ್ಡು ಗ್ರಾಮದಲ್ಲಿ ಯಾವುದೇ ಒಂದಿಷ್ಟು ವಿಚಾರದಲ್ಲಿ, ಯಾವುದೇ ಒಂದಿಷ್ಟು ಅಪಘಾತದಲ್ಲಿ ತಮ್ಮ ಕೈಲಾದಷ್ಟು ಸಹಕಾರ ಕೊಡ್ತಾ ಬಂದಿರತಕ್ಕಂಥ ವ್ಯಕ್ತಿ ಅಂಜಿನಪ್ಪ ಅವರು. ಕೊಟ್ಟಾನ ಸಹಾಯ ಮಾಡ್ತಾನೆ. ಬಯಲಾಟ ಉಳಿಗೆ ಕೊಡ್ತಾನ, ದೇವಸ್ಥಾನಗಳಿಗೆ ಕೊಡ್ತಾನ, ಯಾರೋ ನಿಲ್ಲಂತರಿಗೆ 1000, 500, 1500, 2000 ಕೂಡ ಕೊಡ್ತಾನ. ಅಂತಾರೆ ದೇವ್ರು ಕೊಡ್ಲಂತ ನಾವು ಕೂಡ ಆಶೀರ್ವಾದ ಮಾಡ್ತೀವಿ ನೋಡಪ್ಪ. ಯಾರು ಕೊಡ್ತಾರೆ ಸರ್? 1,30,30,000 ಕೊಟ್ಟಾನ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ? ದ್ಯಾವಮ್ಮನ ದೇವಸ್ಥಾನ. ಯಾವ ಊರು? ಒಡ್ಡು ಗ್ರಾಮದಲ್ಲಿ ಎಡ್ ಲೈನ್ನಾಗ ಆತಂದ ಇರೋದು. ಅದು ಕೊಟ್ಟ ಮೇಲೆ ಎಲ್ಲರೂ ಚಾಲು ಮಾಡಿರೋದು. ಮತ್ತೆ ಸರ್ ಅದಕ್ಕಿಂತ ಇವತ್ತು ಇನ್ನೇನು ಬೇಕು ಸರ್? ನಮ್ದೇ ಕೆಲಸ ಮಾಡೋದ ತಾತ. ಮೊದಲು ನಮ್ದಾಗೆ ಲೇಬರ್ ಕೆಲಸ ಮಾಡೋದ ತಾತೇನ. ನಾವು ಸ್ವಲ್ಪ ಮುಂದೆ ಬಿದ್ದೆವು, ಮಾರ್ಕೆಟ್ ಮುಂದೆ ಸ್ವಲ್ಪ ಬೇಷ ಆಗಲಿ ಹುಡುಗ, ನಮ್ಮ ಹುಡುಗ. ಅಂದರೆ ಇವ್ರೇನು ಮೊದಲಿಂದ ಇವರಪ್ಪ ಶ್ರೀಮಂತರ ಕುಟುಂಬ ಏನಲ್ಲ ಇದು? ಇದೇ ಮನೆ ಅವ್ರದ್ದು? ಇಲ್ಲ ಸರ್, ಅವರು ಕೂಡ ಸ್ವಲ್ಪ ತುಕಾರಾಮ್ನಿಂದ, ಸಂತೋಷ್ ಲಾಡಿಂದ ತಿರುಗ್ತಾರ. ಆಮೇಲೆ ಕಾಂಗ್ರೆಸ್ನಲ್ಲೇ ಬಂದಾರ ಅವರು. ಅಲ್ಲಿ ಕೂಡ ತಮ್ಮೂರಾಗಲ್ಲದ ಅಲ್ಲಿ ಕೂಡ ಹಂಗ ಬಂದಾರ, ಇಲ್ಲಿ ಕೂಡ ಈಗಲೂ ಹಂಗ ಇದ್ದಾರೆ ಅವರು. ಬೆಳಿತಿದ್ದಾನಪ್ಪ, ರಾಜಕೀಯ ಸುತ್ತ ಬೆಳಕತ್ತಾನ. ಅಂಜಿನಪ್ಪವ್ರ ಬಗ್ಗೆ ಏನಿಲ್ಲ ಸರ್, ಆದಷ್ಟು ನಮ್ಮ ಹಿರಿಯರಿಗೆ ಒಂದು ಅರ್ಧ kg ಬೆಳ್ಳಿ ಕೊಡ್ಸೋಣ ನಾನು ಇರ್ತಕ್ಕಂಥ ದೇವರಿಗೆ. ಆಮೇಲೆ ಇಲ್ಲಿ ದ್ಯಾವಮ್ಮ ಗುಡಿ ಕಟ್ಸಕತ್ತಾರ ನಮ್ಮ ಊರು ಮುಖಂಡರೆಲ್ಲ ಇನ್ನೊಂದು ಕಲ್ತು 1,11,000 ಕೊಟ್ಟಾನ. ಆಮೇಲೆ ಬಳ್ಳಾರಿ ಡಿಸ್ಟ್ರಿಕ್ಟ್ನಾಗ ಬಯಲಾಟ ಎಲ್ಲಿ ಆಡ್ತಾರ ಅಲ್ಲಿ ಮಾತ್ರ ಅವನು ಆದಷ್ಟು ಹೆಲ್ಪ್ ಮಾಡ್ತಾನೆ. ಆಮೇಲೆ ಕಾಂಗ್ರೆಸ್ನಾಗ ಒಂದು ಮುಖಂಡ ಆಗಿ ಅವನು ಒಂದು ಲೀಡರ್ ಆಗಿ ಬೆಳಿಬೇಕು ಅವನು. ಕಾಲದ ಪಿರ್ಲ ದೇವ್ರ ಅಂತಂದೇಳಿ ಅದಕ್ಕೆ ನಾವು ಓಸ್ ಮಂದಿ ಊರರೆಲ್ಲ ಗ್ರಾಮಸ್ಥರೆಲ್ಲ ಕಲ್ತು ಡಂಗರಾಕ್ಷಿ ಓಸ್ ಮಂದಿ ಕಲ್ತಪ್ಪ ಅಂದ್ರೆ ಏನು 1,500 ಕೊಟ್ರ ಸರ್ ಮಂದಿ. 1,500 ಕೊಟ್ಟಾಗ ಏನಾಯ್ತು, ಇದು ಆಗೋದಲ್ಲ ಅಂತಂದೇಳಿ ಹುಡುಗನ ಕೇಳಿದ್ ಸರ್. ನನ್ನ ಬಗಲ ಕೂತ್ಕೊಂಡು ತಮ್ಮ ಏನು ಮಾಡ್ತೇನೆ ಅಣ್ಣ, ನೀನು ಏನೇನು ಹೇಳೋಣ ಮಾಡ್ತಂತ ಅರ್ಧ kg ಬೆಳ್ಳಿ ಕೊಡಿಸೋಣ ಸರ್. ಸಾರ್ ನಮ್ಮ ಕೈಯಾಗ ಉಂಡು, ನಮ್ಮ ಕೈಯಾಗ ಜೋಪಾನಾಗಿ ನಮ್ಮ ತಗನೆ ಆ ಹುಡುಗ 2 ಸೇರು ಜೋಳ ತಗೊಂಡು ನಾವು ಕಣ ಮಾಡ್ತಾರೆ. ರೈತರು ಸರ್ ಕಣ ಮಾಡಿ ಹೇಳ್ತಿಲ್ಲ ಅಣ್ಣ, ನಮ್ಮ ಮನೆಗಿದ್ದ ತಾಂಬರ್ತ ಬಿಡ ಆಗ್ತದೆ ಬೇಡ, ನಾವು ಗೊತ್ತಂದಾಗ ಯಾಕೆ ಸರ್ ಹುಡುಗನ ಮನೆಗೆ. ಯಾಕಂದ್ರೆ ಬಡತನ ಕೆಟ್ಟ ಸರ್. ಇವತ್ತು ಯಾರಾದ್ರೂ ಬಡತನ ಕೆಟ್ಟ ಸರ್. ಯಾಕಪ್ಪ ಅಂದ್ರೆ ನಮ್ಮರು ಸೂಪರ್ವೈಸರ್ ಆಗಿದ್ದು ಸರ್. ನಮ್ಮ ಸ್ವಲ್ಪ ಕಾಂಟ್ರಾಕ್ಟ್ ಇದ್ದು ಸೂಪರ್ವೈಸರ್ ಆಗಿದ್ದ ಆ ಹುಡುಗ ಬಾರಿ ಇವತ್ತಿಗೆ ಕೂಡ ಹಣ ಅಂಬತಕ್ಕನ ಬಾಯಿಲ್ಲ, ಮಣಿ ಬಂದಪ್ಪ ಅಮ್ಮ ಅಂಬತಕ್ಕನ ಬಾಯಿಲ್ಲ ನನ್ನ ಮಕ್ಕಳಿಗೆ ಅಂತ ಹುಡುಗ ಸರ್. ಅಂಜಿನಪ್ಪವರು ಭಾಳಷ್ಟು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿದ್ದರೂ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿ ಅವರ ಒಂದು ಹೆಜ್ಜೆ ಗುರುತು ಇದ್ದರೂ ಕೂಡ ಎಲ್ಲಿ ಕೂಡ ಒಂದು ಪ್ರಚಾರ, ಬ್ಯಾನರು, ಫೋಜು, ಲೆವೆಲು, ಫೋಟೋ ಇಲ್ಲದೇ ತಮ್ಮಷ್ಟಕ್ಕೆ ತಾವೇ ಇವತ್ತು ಸಮಾಜ ಸೇವೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಜೊತೆ ಅಂಜಿನಪ್ಪರು ಕೂಡ ಇದ್ದಾರೆ.
ನಾ ಮಾತಾಡ್ಸ್ತಾ ಹೋಗ್ತೇನೆ ಏನಿದ್ರ ವಿಚಾರವಾಗಿ. ಯಾಕಂದ್ರೆ ಅವ್ರ ಕಚೇರಿಯಲ್ಲಿ ಹಾಕೋಬೋದಾಗಿತ್ತು. ಬಹಳಷ್ಟು ಪ್ರಶಸ್ತಿಗಳು ಬಂದಿದ್ವು ಅಂಜಿನಪ್ಪ ಅವರಿಗೆ. ಬೇಳೆ ಇಲ್ಲೆಲ್ಲ ಬಹಳಷ್ಟು ಪ್ಲೇಸ್ ಇತ್ತು. ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟೆಲ್ಲ ಪ್ಲೇಸ್ ಇತ್ತು. ಯಾವುದೇ ತರದ ಈ ಒಂದು ಜಾಗದಲ್ಲಿ ಅವರ ಪ್ರಶಸ್ತಿಗಳು ಇಲ್ಲಿ ಯಾವುದು ಕಾಣಲಿಲ್ಲ. ಬಹುಶಃ ಕಂಡಿದ್ದಂದ್ರೆ ಶಾಸಕರು ಮತ್ತು ಸಂಸದರ ಫೋಟೋ. ನಿಜವಾಗ್ಲೂ ಇವರ ಒಂದು ಇಟ್ಟಿರ್ತಕ್ಕಂಥ ಅಭಿಮಾನ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ಅಂಜಿನಪ್ಪ ಅಂತೇಳಿ, ಕಾಂಗ್ರೆಸ್ ಯುವ ಮುಖಂಡ, ಒಡ್ಡು ಗ್ರಾಮ. ಸರ್, ಬಡತನದಿಂದ ಬಂದಂಥ ವ್ಯಕ್ತಿ ಹೆಸರು ಜನ ನೆನೆಸ್ತಾರಂತಂದ್ರೆ ನಮ್ಮ ತಂದೆ ತಾಯಿ ನನಗೆ ನಾನು ಮಾಡಿರೋ ಪುಣ್ಯ ಅಂತ ಹೇಳ್ಬೇಕು ಸರ್. ಆ್ಯಕ್ಚುಲಿ ಹೇಳ್ಬೇಕು, ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ. ತಾಯಿ ಕೂಡ ಭಾಳ ಆರಾಮಿದ್ದಿಲ್ಲ. ಸೊ ನೀವು ಮನೆ ಹತ್ರ ಹೋಗಿದ್ದೀರಿ, ನೋಡಿದ್ರಿ, ತಾಯಿ ಕೂಡ ಆರಾಮಿದ್ದಿಲ್ಲ ಸರ್. ನನಗೆ ತಂದೆ ತಾಯಿ ನನಗೆ ದೇವ್ರಂತ ಭಾವಿಸಿಂದ ಬಂದೀನಿ ಸರ್. ಈಗ ಎಲ್ಲೋ ಕಾಣುವ ದೇವರಿಗೆ ನಮಸ್ಕಾರ ಮಾಡೋ ಬದಲು, ಸತ್ತ ಮೇಲೆ ಹೂನೇರ ಹಾಕಿ ವರ್ಷಕ್ಕೊಂದ್ಸಲ ಕಾರ್ಯಕ್ರಮ ಮಾಡೋ ಬದಲು, ಇರೋ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅವರಿಗೆ ನಮ್ಮನ್ನ ಇವತ್ತು 9 ತಿಂಗಳು ಒತ್ತಿ ನಮ್ಮನ್ನ ಹೊರೆ ಹಾಕಿರ್ತಾಳೆ ಸರ್. ನಾಳೆ ಬಗಲ ಏಂತಿ ಬಂದ ಮೇಲೆ ಅಂತ ತಾಯಿನ ಹೊರೆ ಹಾಕಿದರೆ ಭಗವಂತ ಮೆಚ್ಚಲ್ಲ ಸರ್. ನಮಗೆ ಒಂದೇ ಒಂದು ಖುಷಿ ವಿಷಯ ಏನಂದರೆ, ತಾಯಿನೇ ದೇವರು, ತಂದೆನೇ ದೇವರು ಅಂತ ನಾವು ಏನು ಇವತ್ತಿವರೆಗೆ ಸರ್ ನೀವು ವಿಸಿಟ್ ಮಾಡಿರ್ಬೋದು ಮನೆಗೆ. ಪ್ರತಿದಿನ ನಾನು ಕಾಲು ನಮ್ಮ ತಂದೆ ಇಲ್ಲ ಸರ್, ತಾಯಿ ಇದ್ದಾಳೆ. ಪ್ರತಿದಿನ ಜಳಕ ಮಾಡಿದ ಮೇಲೆ ಫಸ್ಟ್ ದೇವರು ನನಗೆ ಮುಗಿದ ನಮ್ಮ ತಾಯಿ ಸರ್. ನಾನು ತಾಯಿ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರ್ತೀನಿ ಸರ್. ಪ್ರತಿದಿನ ಇವತ್ತಿಗೆ ನಾನು ಅಪ್ಡೇಟು. ನಮ್ಮಪ್ಪ ಅವ್ರು ಸಾಯ್ಬೇಕಾದ್ರೆ ನಮಗೊಂದು ಮಾತು ಹೇಳಿದ್ರು ಸರ್. ಏನು ಹೇಳಿದ್ರು? ಇನ್ನೊಬ್ಬನ ಹತ್ರ ಕೈ ಚಾಚಿ ಬೇಡಬೇಡ, ನೀನ್ ಕೈ ಎತ್ತಿ ಕೊಡು ಅಂತ ಹೇಳಿದ್ರು ಸರ್ ನಮ್ಮ ತಂದೆಯವರು. ಯಾಕಂದ್ರೆ ನೀ ಎಷ್ಟಾಗುತ್ತೆ ಅಷ್ಟು ಇನ್ನೊಬ್ಬರಿಗೆ ಮೋಸ ಮಾಡಕೋಬೇಡ, ಇನ್ನೊಬ್ಬನಿಗೆ ಮನೆ ಹೊಡಿಬೇಡ, ಇನ್ನೊಬ್ಬನಿಗೆ ತಲೆ ಮೇಲೆ ಹೊಡಿಬೇಡ, ನೀನು ಇನ್ನೊಬ್ಬನ ಹೊಡೆದ್ರೆ ಹೊಡಿಸ್ಯಂಬ. ಇವತ್ತು ಅವನು ಏನು ಕಲ್ಲು ಹೋಗಿತ್ತೇನೋ, ನಾಳೆ ನಿನ್ನ ಮೈ ಮೇಲೆ ಹೂವು ಹೋಗಿತ್ತೇನೋ ಅಂತ ನಮ್ಮ ತಂದೆ ಹೇಳಿಕೊಟ್ಟಿದ್ರು ಸರ್. ಯಾಕಂದ್ರೆ ಇವತ್ತು ತಂದೆ ತಾಯಿಯವರು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಸರ್, ನಾನು ಭಾಳ ಕಷ್ಟ ಅನುಭವಿಸಿ ಲೆವೆಲ್ ಬಂದೀನಿ ಸರ್. ತುಂಬ ಕಷ್ಟ ಅನುಭವಿಸಿದೀನಿ. ನಮ್ಮ ಫ್ಯಾಕ್ಟ್ರಿ ಒಳಗಡೆ ನಾನು ಚಿತ್ರ, ಅದು ಅಷ್ಟು ಇಷ್ಟು ಕಷ್ಟ ಅಲ್ಲ ಸರ್, ಕಷ್ಟ ಅನುಭವಿಸಿ ಬಂದೀನಿ. ಆ ಕಷ್ಟ ಪ್ರತಿಭಾವಲ್ಲ ಇವತ್ತು ನನಗೆ ಸಿಕ್ಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಏನೋ ಅಂಜಿನಪ್ಪ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕರೆ, ಒಂದು ಶಾಲೆಯ ಒಂದು ಅನುಕೂಲತೆ ಸಿಕ್ಕಿದ್ರೆ ಓದಿ ಏನಾಗ್ಬೇಕಂತ ಆಸೆ ಇತ್ತು ಅಂಜಿನಪ್ಪ ಸರ್? ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನಗೆ ವಿದ್ಯಾಭ್ಯಾಸ ನನಗೆ ದೊರಲಿಲ್ಲ. ಸುಮಾರು ನನಗೆ ವಿದ್ಯಾಭ್ಯಾಸ ಏನು ದೊರೆತಿದ್ರೆ ನಾನು DC ಆಗ್ಬೇಕಂತ ನನ್ನ ಮನಸ್ಸಿಗೆ ಭಾಳ ಇತ್ತು ಸರ್. ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ದೊರಲಿಲ್ಲ, ವಿದ್ಯಾಭ್ಯಾಸ ಅರಲಿಲ್ಲ ಸರ್. ಹಂಗಾಗಿ ಸರ್ ನನಗೆ ಆ DC ಆಗ್ಬೇಕಂಬ ನನ್ನ ಆಸೆ ಇತ್ತು ಸರ್, ನಾನು ಆಗಲಿಲ್ಲ. ಇವ ನಂದು ಒಂದೇ ಒಂದು ಆಸೆ, ನನ್ನ ಉಸಿರು ಇರೋವರೆಗೂ, ನಮ್ಮ ಸಾಹೇಬರು ಇರೋದವರೆಗೂ, ಸಂತೋಷ್ ಲಾಡ್ ಸರ್ ಆಗಿರ್ಬೋದು, ತುಕಾರಾಮ್ ಸರ್ ಆಗಿರ್ಬೋದು, ನಮ್ಮ ತಾಯಿ ಅಂತ ಹೇಳ್ತೀವಿ ಸರ್. ನಮಗೆ ಭಾಳ ತಾಯಿಕಿನ್ನ 2ನೇ ತಾಯಿ ಅಂದರೆ ನಮಗೆ ಅನ್ನಪೂರ್ಣ ಮೇಡಮ್ ಅವರು. ಯಾಕಪ್ಪ ಅಂದರೆ ನಮಗೆ ಅವ್ರಂದ್ರೆ ನಮಗೆ ಭಾಳ ಜೀವ ಸರ್. ನೀವು ನೋಡಿರ್ಬೋದು, ನಾನು ಬೆಳಗ್ಗೆ ಆಫೀಸಿಗೆ ಬಂದೇನಂದರೆ ನಮ್ಮ ಮೇಡಮ್ ಅವರು, ನೀವು ಇಲ್ಲೇ ಫೋಟೋ ಇದೆ ಸೊ ಅವ್ರಿಗೆ ನಾನು ಕೈ ಮುಗಿದು ನಮ್ಮ ಮೇಲೆ ಫೋಟೋ ಇದ್ದಾವೆ. ಸಂತೋಷ್ ಲಾಡ್ ಆಗಿರ್ಬೋದು, ಸೊ ನಮ್ಮ ಇಲ್ಲೇ ಇರ್ಬೋದು ಸರ್. ನಮ್ಮ ತುಕಾರಾಮ್ ಆಗಿರ್ಬೋದು. ಜಾಸ್ತಿ ನನ್ನ ಫೋಟೋಗಳು ಯಾವ ಹಾಕೊಂಡಿಲ್ಲ, ಯಾಕಂದ್ರೆ ಅವರೇ ನಾನು ಭಾಳ ಅಭಿಮಾನಿ ಸರ್. ನಾನು ಹಂಗಾಗಿ ನನಗೆ ತುಕಾರಾಮ್ ಸಾರು, ಅನ್ನಪೂರ್ಣ ಮೇಡಮ್ ಅವ್ರು ಅಂದ್ರೆ ನನಗೆ ಭಾಳ ಜೀವ ಸರ್. ಚಿಕ್ಕಲಿಂದ ದೊಡ್ಡವನಿವರೆಗೂ ನನ್ನ ಯಾರು ನೋಡ್ಕೊಂಬಂದಿರೋ ತಂದೆ ತಾಯಿಗೆ ನಾನು ಚುರುನಾಗಿ ನಾನು ಮುಂದಿನಿಂದ ಇರ್ತೀನಿ ಸರ್. ನಂಬಿರೋ ದೈವ ಏನು ಭಗವಂತನ ಆಶೀರ್ವಾದ ಏನೈತೆ ಸರ್, ಎಲ್ಲ ಜನ ಸರ್, ಇಂಥ ಜನ ಅಂತ ಹೇಳ್ತಲ್ಲ, ಎಲ್ಲ ತಾಲೂಕು ಆಗಿರ್ಬೋದು, ಎಲ್ಲ ಜಿಲ್ಲಾ ಆಗಿರ್ಬೋದು, ಎಲ್ಲ ಗ್ರಾಮದಲ್ಲಿ ಎಲ್ಲ ಜನರಿಗೆ ನನಗೆ ಕೋಟಿ ನಮಸ್ಕಾರ ಸರ್. ಯಾಕಂದ್ರೆ ನನ್ನ ಬಡತನದ ಕುಟುಂಬ ಇವತ್ತು ನಾವು ಗುರುತಿಸಿದ್ದಾರೆ, ಎಲ್ಲ ನಾನು ಕರಿತಿದ್ದಾರೆ ಸರ್. ಆ ಜನರಿಗೆ ನನಗೆ ಹೇಳಕ್ಕೆ ತುಂಬ ಇಷ್ಟಪಡಕತ್ತೀನಿ ಸರ್. ಒಂದಿಷ್ಟು ಕೂಲಿ ಸಿಗ್ಬೇಕಾಗಿತ್ತು, ಯಾವುದೊಂದಿಷ್ಟು ಸ್ಥಾನ ಸಿಗ್ಬೇಕಾಗಿತ್ತು, ಇವತ್ತಿಗೂ ಆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದಕ್ಕೇನು ಹೇಳ್ತೀರಾ ಸರ್? ನಮ್ಮ ಗುರುಗಳಾದ ಸಂತೋಷ್ ಲಾಡ್ ಸರ್ ಇದ್ದಾರೆ, ತುಕಾರಾಮ್ ಸರ್ ಇದ್ದಾರೆ. ಮುಂದಿನ ದಿನದಲ್ಲಿ ನನ್ನ ಗುರುತಿಸಿ ಒಂದು ಏನಾದರೂ ಕೊಡ್ತಾರಮ್ಮ ನಮ್ಮ ಆಸೆ ಸರ್, ಅಷ್ಟೇ ಏನಿಲ್ಲ. ಯಾಕಂದ್ರೆ ನಮ್ಮಂತರ ಸಾವಿರಾರು ಕಾರ್ಯಕರ್ತರಿದ್ದಾರೆ ಸರ್, ಅದ್ರಲ್ಲಿ ನನ್ನ ಸಣ್ಣ ಕಾರ್ಯಕರ್ತ ಸರ್. ಇನ್ನು ಮುಂದಿನ ಇನ್ನ ಕೆಲಸ ಮಾಡಿ ಅವ್ರು ತೋರಿಸ್ಬೇಕಂಬ ನನ್ನ ಆಸೆ ಸರ್, ಅಷ್ಟೇನಿಲ್ಲ ಸರ್. ಜನನಾಯಕ ಅಪ್ಪು TV ಕಡೆಯಿಂದ ಗುರುಭವನದಲ್ಲಿ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ, ಸೊ ಅಂಗನವಾಡಿ ಆಗಿರ್ಬೋದು, ಸೂಲಿಗಿತ್ಯಾರ ಆಗಿರ್ಬೋದು, ಸೊ ಭಜನಾ ಕಾರ್ಯಕ್ರಮ, ಅವರೆಲ್ಲರಿಗೂ ಸನ್ಮಾನ ಇರ್ತದೆ. ಯಾಕಪ್ಪ ಅಂದರೆ ಎಲ್ಲ TV ಅವರು ಯಾವ ಕಾರ್ಯಕ್ರಮ ಈ ಥರ ಮಾಡಿದ್ದಿಲ್ಲ. ಸೊ ಜನನಾಯಕ ಅಪ್ಪು TV ಅವರು ಮಾಡ್ತಿದ್ದಾರೆ. ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.